ಇದು 1900ನೇ ಇಸವಿ. ಭಾರತಕ್ಕೆ ಒಂದು ಮಹಾಮಾರಿ ಕಾಯಿಲೆ ಹರಡಕ್ಕೆ ಸ್ಟಾರ್ಟ್ ಆಗಿತ್ತು. ಅದರಿಂದ 8 ಲಕ್ಷಕ್ಕೂ ಹೆಚ್ಚು ಜನ ಸಾಯ್ತಾ ಇದ್ರು. ಇದು ನಾವು ನಮ್ಮ ಕಾಲದಲ್ಲಿ ನೋಡಿರೋ ಕೋವಿಡ್ ಥರ ಒಂದು ರೋಗ ಆಗಿತ್ತು. ಕೋವಿಡ್ ವೈರಸ್ಸಿಂದ ಆದರೆ ಈ ರೋಗ ಬ್ಯಾಕ್ಟೀರಿಯಾಯಿಂದ ಸ್ಪ್ರೆಡ್ ಆಗ್ತಿತ್ತು. ಸಾಮಾನ್ಯವಾಗಿ ಕಲುಷಿತ ನೀರಿನಿಂದ ಹರಡುವ ರೋಗ ಆಗಿತ್ತು. ಚಿಕಿತ್ಸೆ ನೀಡದೆ ಬಿಟ್ಟರೆ ಕೆಲವೇ ಗಂಟೆಗಳಲ್ಲಿ ಕೊಲ್ಲೋ ಕಾಯಿಲೆ ಆಗಿತ್ತು. ನಾನು ಗಟ್ಟಿಮುಟ್ಟಾಗಿದ್ದೀನಿ, ನನಗೇನಾಗಲ್ಲ ಅಂದವ್ರು ಕೂಡ ಈ ಕಾಯಿಲೆಗೆ ಬಲಿಯಾಗ್ತಾಯಿದ್ರು. ಇವರೇನು ಸಡನ್ನಾಗಿ ವನ್ಯಜೀವಿಗಳ ಕತೆ ಬಿಟ್ಟು ಇತಿಹಾಸ ಕಾಯಿಲೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ಕೊಂಡ್ರ? ಈ ಪಾರ್ಟ್ ಆಫ್ ದ ಸ್ಟೋರಿ ಇವತ್ತಿನ ಕತೆಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಅವತ್ತು ಕೂಡ 2 ಘಟನೆ ಆಯಿತು. ಒಂದು ಕಡೆಗೆ ಈ ಮನುಷ್ಯರನ್ನು ಕೊಲ್ಲೋ ಕಾಯಿಲೆ ಶುರುವಾಗಿತ್ತು, ಇನ್ನೊಂದು ಕಡೆಗೆ ಈ ಮನುಷ್ಯರನ್ನು ಕೊಲ್ಲೋ ನರಭಕ್ಷಕ ಯಂತ್ರ ಹುಟ್ಕೋತಾ ಇತ್ತು. ಏನಿದೆ ಕಾಯಿಲೆ? ಈ ಕಾಯಿಲೆಯಿಂದ ಒಂದು ಪ್ರಾಣಿ ನರಭಕ್ಷಕ ಹೇಗಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಂಗಲ್ಸ್ ವಿಸ್ಪರ್. ನನ್ನ ಹೆಸರು ಸ್ಮೃತಿ. ಸೊ ಲೆಟ್ಸ್ ಬಿಗಿನ್ ದ ಸ್ಟೋರಿ ಆಫ್ ಅ ಮಿಸ್ಟೀರಿಯಸ್ ಮ್ಯಾನ್ ಈಟಿಂಗ್ ಲೆಪರ್ಡ್ ಆಫ್ ಇಂಡಿಯಾ. ಈ ಸರಿ ಇದು ಟೈಗರ್ ಅಲ್ಲ, ಲೆಪರ್ಡ್. ಸೊ ಕೊನೆವರೆಗೂ ನೋಡಿ, ಈ ಸ್ಟೋರಿ ಬಹಳ ರೋಚಕವಾಗಿದೆ. ಲೆಟ್ಸ್ ರೋಲ್ ದಿ ಇಂಟ್ರೋ. ನೀವೆಲ್ಲ ನಮ್ಮ ಚಾನಲಲ್ಲಿ ಎಷ್ಟೊಂದು ಹುಲಿಗಳ ಕಥೆನ ಕೇಳಿರ್ತೀರ. ಕೇಳಿದಾಗ ಕೆಲವೊಂದು ಸಿಚುವೇಷನ್ನಲ್ಲಿ ಆ ಕಥೆಗಳು ನಿಮ್ಮ ಮೈನ ಜುಮ್ಮಂಜಿರುತ್ತೆ. ಇದೇ ರೀತಿ ಈ ಭೂಮಿ ಮೇಲೆ ಎಷ್ಟೊಂದು ಪ್ರಾಣಿಗಳಿದ್ದಾವೆ. ಇತಿಹಾಸದಲ್ಲಿ ಅವರ ಭಯಾನಕ ಕಥೆಗಳನ್ನ ಅವರು ಕೆತ್ತಿಟ್ಟು ಹೋಗಿದ್ದಾರೆ. ಕೆಲವೊಂದು ನಿಮಗೆ ಹೇಳಬೇಕಂದ್ರೆ ಚಂಪಾವತ್ನ ಹೆಣ್ಣು ಹುಲಿ, ಬಾಂಧವ್ಗರ್ನ ಚಾರ್ಜರ್ ಆ್ಯಂಡ್ ಮ್ಯಾನ್ ಈಟಿಂಗ್ ಲೈನ್ ಆಫ್ ಸಾವೋ. ಇದೇ ರೀತಿ ಬೇರೆ ಪ್ರಾಣಿಗಳ ಕಥೆನೂ ಇದ್ದಾವೆ. ಕೇಳಕ್ಕೆ ತುಂಬ ಭಯಾನಕವಾಗಿದೆ. ಅದೇ ರೀತಿ ಇವತ್ತು ನಾವು ಒಂದು ಲೆಪರ್ಡ್ ಕಥೆನ ತೊಗೊಂಡು ಬಂದಿದ್ದೀವಿ. ಈ ಲೆಪರ್ಡ್ ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಅಲ್ಲ, 400ಕ್ಕೂ ಹೆಚ್ಚು ಬಲಿನ ತಗೊಂಡಿತ್ತು. ಅದೊಂದು ಕಾಲ ಆಗಿತ್ತು, ಈ ಚಿರತೆ ಹೆಸರು ಕೇಳಿದರೆ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ನಡುಗ್ತಾ ಇದ್ರು. 400ಕ್ಕೂ ಹೆಚ್ಚು ಬಲಿ ತಗೊಂಡಿದ್ದ ಈ ಚಿರತೆ ಚಂಪಾವತ್ನ ಹುಲಿಯ ನಂತರ 2ನೇ ಸ್ಥಾನದಲ್ಲಿದೆ. ಹಿಸ್ಟ್ರಿ ಪ್ರಕಾರ ಮಾನವರೇ ಅತ್ಯಂತ ಹೆಚ್ಚು ಬಲಿಗಳಾಗಿದ್ದರು. ಚಂಪಾವತ್ ಹುಲಿಯಂತೆ ಪನ್ನಾರ್ನ ನರಭಕ್ಷಕ ಚಿರತೆ ಉತ್ತರ ಭಾರತದಲ್ಲಿ ನೆಲೆಸಿತ್ತು. ಚಂಪಾವತ್ ಹುಲಿ ಥರ ಹಾಗೂ ರುದ್ರಪ್ರಯಾಗದ ಚಿರತೆಯಂತಹ ಹಲವಾರು ನರಭಕ್ಷಕಗಳನ್ನು ನಮ್ಮ ಭಾರತ ಕಂಡಿದೆ. ಸೊ ಯಾವುದಿದು ಚಿರತೆ? ಯಾಕೆ ಇಷ್ಟು ಅಟ್ಟಹಾಸದಲ್ಲಿ ಮನುಷ್ಯರನ್ನ ಕೊಲ್ತಾ ಇತ್ತು? ಚಂಪಾವತ್ ಹುಲಿಗಿಂತ ಭಯಾನಕನ? ಇದನ್ನು ಯಾರು ಕೊನೆಗೆ ಕಾಣಿಸ್ತಾರೆ ಅಂತೇಳಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಚಿರತೆಗಳು ಹುಲಿಗಳಿಗಿಂತ ನರಭಕ್ಷಕ ಆಗುವ ಚಾನ್ಸಸ್ ಕಮ್ಮಿ ಇದ್ರೂ ಭಾರತೀಯ ಚಿರತೆಗಳು ಹೆಚ್ಚಿನ ಸಂಖ್ಯೆಯ ಸಾವುಗಳಿಗೆ ಕಾರಣ ಆಗಿದ್ವು. 1875ಇಂದ 1912ವರೆಗೂ ಹತ್ರ 12,000 ಚಿರತೆಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿರೋ ದಾಖಲೆಯನ್ನು ಹೊಂದಿತ್ತು. ಹಿಂದಿನ ಕಾಲದಲ್ಲಿ ಈ ಚಿರತೆಗಳು ಹುಲಿಯಷ್ಟು ಶಕ್ತಿ ಬಲ ಇಲ್ಲದೇ ಇದ್ರೂ ಬುದ್ಧಿ ಮತ್ತು ಧೈರ್ಯದಲ್ಲಿ ಸಾಕಷ್ಟು ಸಾಮರ್ಥ್ಯ ಹೊಂದಿರೋ ಪ್ರಾಣಿಗಳಾಗಿದ್ವು. ಅವ್ರಿಗೆ ಈಸಿಯಾಗಿ ತಪ್ಪಿಸ್ಕೊಳ್ಳೋದು ಗೊತ್ತಿತ್ತು. ಮರನ ಸರಸರ ಅಂತ ಹತ್ತಿ ಇಳಿಯೋ ಶಕ್ತಿ ಕೂಡ ಇತ್ತು. ಅವರ ಸಣ್ಣ ದೇಹ ಹುಲಿ ಕಂಪೇರ್ ಮಾಡಿದ್ರೆ ಬೇಟೆಯಾಡೋಕ್ಕೆ ಒಂದು ಒಳ್ಳೆ ಗಾತ್ರ ಆಗಿತ್ತು. ಅವರ ಬೇಟೆಯ ಅನ್ವೇಷಣೆಯಲ್ಲಿ ಅವರು ಹಳ್ಳಿಗಳಿಗೆ ಮನೆಗಳಿಗೆ ನುಗ್ಗೋಕ್ಕೆ ಬೇಕಾದಷ್ಟು ಧೈರ್ಯನ ಅವರು ಹೊಂದಿದ್ರು. ನೀವಾಗಲೇ ನಮ್ಮ ಚಾನೆಲಲ್ಲಿ ಕೇಳಿರೋ ಜಿಮ್ ಕಾರ್ಬೆಟ್ ಈ ಕಥೆಯಲ್ಲಿ ಕೂಡ ಬರ್ತಾರೆ. ಅವರು ಚಂಪಾವತ್ನ ಹುಲಿ ಬೇಟೆ ಆಡೋ ಟೈಮಲ್ಲಿ ಈ ಚಿರತೆಯ ಬಗ್ಗೆ ವಿಷಯ ತಿಳಿಯುತ್ತೆ. ಕಾರ್ಬೆಟ್ ಮತ್ತು ಕೆನ್ನೆತ್ ಆಂಡರ್ಸನ್ ಚಿರತೆಯನ್ನು ಬೇಟೆಯಾಡುವುದು ಯಾವುದೇ ದೊಡ್ಡ ಪ್ರಾಣಿಗಿಂತ ಕಷ್ಟ ಅಂತ ಹೇಳ್ತಾರೆ. ಪನ್ನಾರ್ನ ಈ ಚಿರತೆ ಗಂಡು ಚಿರತೆ ಆಗಿತ್ತು. ಚಿರತೆಗಳು ಕಾಡಿನಲ್ಲಿ ಸಿಗುವ ಸಣ್ಣ ಬೆಕ್ಕಿನ ಜಾತಿಗಳು, ಆದರೆ ಹುಲಿಗಳು ಕಾಡಿನಲ್ಲಿ ಸಿಗುವ ದೊಡ್ಡ ಬೆಕ್ಕುಗಳು. ಅದರ ಕಂಪ್ಯಾರಿಸನಲ್ಲಿ ಚಿರತೆ ಭಾಳ ಸಣ್ಣದು. ಆದರೆ ಕಾಡಲ್ಲಿ ಬದುಕಕ್ಕೆ ಬೇಕಾದ ಎಲ್ಲ ಕೌಶಲ್ಯ ಹಾಗೂ ಶಕ್ತಿ ಲೆಪರ್ಡಿಗೆ ಇದೆ. ಇದೇ ಕೆಲವೊಂದು ಸರಿ ಮಾನವರಿಗೆ ಕಷ್ಟ ಕೂಡ ಆಗ್ಬಿಡುತ್ತವೆ. ಹಾಗೂ ಇದೇ ಚಿರತೆಗಳು ನರಭಕ್ಷಕ ಕೂಡ ಆಗ್ಬಿಡ್ತವೆ. ಈ ಕತೆ ಅದೇ ರೀತಿಯ ನರಭಕ್ಷಕ ಚಿರತೆಯ ಕಥೆಯಾಗಿದೆ. ಅಲ್ಮೋರಾ ಡಿಸ್ಟ್ರಿಕ್ಟ್ನ ಪನ್ನಾರಲ್ಲಿ ಈ ಚಿರತೆ ಭಯದ ಭೀತಿನ ಹುಟ್ಟಿಸ್ಬಿಟ್ಟಿತ್ತು. ಈ ಚಿರತೆ ಹೆಂಗೆ ಆಟ ಆಡಿಸ್ಬಿಟ್ಟಿತ್ತು ಅಂತಂದರೆ ಜನರಿಗೆ ಮನೆಯಿಂದ ಹೊರಬರೋಕ್ಕಾಗಲಿ ಅಥವಾ ಊರು ಬಿಟ್ಟು ಹೋಗೋಕ್ಕಾಗಲಿ ಆಗ್ತಾನೆ ಇರಲಿಲ್ಲ. ಸಣ್ಣವರಿಂದ ಹಿಡಿದು ದೊಡ್ಡೋರವರೆಗೂ ಭಯದ ಭೀತಿನ ಹುಟ್ಟಿಸ್ಬಿಟ್ಟಿತ್ತು. 20th ಸೆಂಚುರಿಯಲ್ಲಿ ಪನ್ನಾರಲ್ಲಿ ಚಿರತೆಗಳು ಭಾಳ ಆ್ಯಕ್ಟಿವ್ ಇದ್ವು. ಈ ಚಿರತೆ ಆ ಟೈಮಲ್ಲಿ 400ಕ್ಕೂ ಹೆಚ್ಚು ಬಲಿ ತಗೊಂಡಿತ್ತು. ಪನ್ನಾರ್ನ ಈ ಚಿರತೆ ಭೂಮಿಯಲ್ಲಿರೋ ಎಲ್ಲ ಭಯಾನಕ ಪ್ರಾಣಿಗಳಲ್ಲಿ ಒಂದಾಗಿತ್ತು. ಚಂಪಾವತ್ ಟೈಗರ್ನ ನರಬಲಿ ಎಷ್ಟಾಗಿತ್ತೋ ಹತ್ತಿರದ ಅಷ್ಟೇ ಕೌಂಟ್ ಆ ಲೆಪರ್ಡ್ದು ಆಗಿತ್ತು. ಚಂಪಾವತ್ ಟೈಗ್ರಸ್ ಕತೆ ನೋಡಿಲ್ಲ ಅಂದರೆ ಮರೀದೇ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀವಿ.
ಅಥವಾ ಇಲ್ಲಿ ಈ ಬಟನ್ ಕ್ಲಿಕ್ ಮಾಡಿ. ಈ ಸಮಯದಲ್ಲಿ ಭಾರತದಲ್ಲಿ ಅತಿ ವೇಗದಿಂದ ಅತಿಯಾದ ಬಲಿಗಳನ್ನ ಕಾಲರಾ ಅನ್ನೋ ರೋಗ ತಗೋತಾ ಇತ್ತು. ಎಣಿಸೋಕಾಗದೇ ಇರೋಷ್ಟು ಜನ ಈ ರೋಗದಿಂದ ಸಾಯ್ತಾ ಇದ್ರು. ಈ ಸತ್ತಿರೋ ಜನನ ಅವರು ಈ ನದಿಯಲ್ಲಿ ಅಥವಾ ಕಾಡಲ್ಲಿ ಬಿಸಾಕ್ತಾ ಇದ್ರು. ಹೆಂಗೋ ಏನೋ ಪನ್ನಾರ್ನ ಈ ಚಿರತೆ ಈ ಡೆಡ್ ಬಾಡೀಸ್ನ ಹುಡ್ಕೊಂಡು ಬಂದು ತಿನ್ನೋಕೆ ಸ್ಟಾರ್ಟ್ ಮಾಡ್ತು. ನಾವು ಮುಂಚೆ ಹೇಳಿದ್ವಲ್ಲ, ಈ ಕಾಯಿಲೆಗೂ ಮತ್ತು ಈ ನರಭಕ್ಷಕ ಹುಟ್ಕೊಳ್ಳೋದಕ್ಕೂ ಒಂದು ಲಿಂಕ್ ಇದೆ ಅಂತ. ಈ ಲಿಂಕ್ ಅದೇ. ಈ ಡೆಡ್ ಬಾಡೀಸ್ನ ತಿಂತ ಈ ಚಿರತೆ ತನ್ನ ಹಸಿವನ್ನ ನೀಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತು. ಇಷ್ಟು ಈಸಿಯಾಗಿ ತನ್ನ ಬೇಟೆಗಳು ಸಿಗ್ತಾ ಇದೆ, ಡೆಡ್ ಬಾಡಿ ಸಿಗ್ತಾ ಇದೆ ಅಂತಂದರೆ ಮತ್ತು ಇನ್ನೊಂದು ಬೇಟನ್ನು ಏನು ಕುಡ್ಕೊಂಡು ಹೋಗುತ್ತೆ? ಅದ್ರ ಜೊತೆ ಈ ಚಿರತೆ ಯಾವ ಕಾಡಲ್ಲಿತ್ತೋ ಆ ಕಾಡಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಕೂಡ ಬಹಳ ಕಮ್ಮಿ ಇದ್ವು. ಅದೇ ಸಮಯಕ್ಕೆ ಈ ಡೆಡ್ ಬಾಡೀಸ್ನ ಹುಡ್ಕೊಂಡು ಮಾನವನ ರಕ್ತದ ರುಚಿನ ಕಂಡ್ಕೊಳ್ತು. ಕೆಲವರು ಹೇಳ್ತಾರೆ ಈ ಲೆಪರ್ಡ್ ಗಾಯಗೊಂಡಿತ್ತು, ಹಾಗಾಗಿ ಅದಕ್ಕೆ ಬೇಟೆಯಾಡೋಕ್ಕೆ ಕಷ್ಟ ಆಗಿ ಮನುಷ್ಯರನ್ನು ಬೇಟೆಯಾಡ್ತಿತ್ತು ಅಂತ. ಇನ್ನು ಕೆಲವರು ಏನೂ ಆಗಿರಲಿಲ್ಲ, ಮಾನವನ ರಕ್ತದ ರುಚಿಗೋಸ್ಕರ ಹಾಗೂ ಸುಲಭವಾದ ಬೇಟೆಗೋಸ್ಕರ ಇದು ಅಟ್ಯಾಕ್ ಮಾಡ್ತಿತ್ತು ಅಂತ. ಇದೆರಡು ರೀಸನಲ್ಲಿ ಯಾವುದೇ ಆಗಲಿ, ಒಂದಂತೂ ನಿಜ, ಈ ಚಿರತೆಗೆ ಊಟದ ಕೊರತೆ ಅಂತೂ ಇರಲಿಲ್ಲ. ಯಾಕಂದರೆ ಅಷ್ಟೊಂದು ಮನುಷ್ಯರು ಸಾಯ್ತಾ ಇದ್ರು. ನಿಧಾನವಾಗಿ ಭಾರತದಲ್ಲಿ ಕಾಲರಾದ ತೀವ್ರತೆ ಕಮ್ಮಿ ಆಗ್ತಾ ಬಂತು. ಅಂದರೆ ಜನರು ಸಾಯೋದು ಕೂಡ ಕಮ್ಮಿ ಆಯಿತು. ಅದರಿಂದ ಚಿರತೆಗೆ ತನಗೆ ಬೇಕಾಗಿರೋ ಬೇಟೆ ಫ್ರೀಯಾಗಿ ಸಿಗ್ತಾ ಇತ್ತಲ್ವ, ಈಸಿಯಾಗಿ ಸಿಗ್ತಾ ಇತ್ತಲ್ವ, ಅದು ಕೂಡ ಕಮ್ಮಿ ಆಗ್ತಾ ಹೋಯಿತು. ಅದು ನಿಧಾನವಾಗಿ ಜನರಿರೋ ಜಾಗಕ್ಕೆ ಬಂದು ನೆಲೆ ಊರಕ್ಕೆ ಸ್ಟಾರ್ಟ್ ಮಾಡ್ತು. ಈ ಚಿರತೆ ನಿಧಾನವಾಗಿ ತನ್ನ ಸ್ಕಿಲ್ಸ್ನ ಯೂಸ್ ಮಾಡ್ತಾ ಜನರನ್ನ ಬೇಟೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತು. ನಿಮಗೆ ಗೊತ್ತಿಲ್ವೋ, ಮನುಷ್ಯರನ್ನ ಬೇಟೆ ಆಡೋದು ಬಹಳ ಈಸಿ. ಅದೊಂದು ಸುಲಭ ಬೇಟೆ ಈ ಪ್ರಾಣಿಗಳಿಗೆ. ಈ ದೊಡ್ಡ ಕಾಡಿನ ಬೆಕ್ಕುಗಳು ಮನುಷ್ಯರ ಮುಂದೆ ಬಂದು ನಿಂತರೆ 50% ಚಾನ್ಸಸ್ ಇರುತ್ತೆ ನಾವು ಬದುಕಲ್ಲ ಅಂತೇಳಿ. ಆದರೆ ಇನ್ನೂ 50% ಚಾನ್ಸಸ್ ನಾವು ಬುದ್ಧಿ ಉಪಯೋಗಿಸಿ ಬದುಕೋ ಪ್ಲ್ಯಾನ್ ಕೂಡ ಮಾಡ್ಬೋದು. ಇನ್ ಕೇಸ್ ಈ ಚಿರತೆ, ಈ ಹುಲಿ, ಈ ಸಿಂಹ ನಮ್ಮ ಎದುರುಗಡೆ ಬಂದರೆ ನಾವೇನು ಮಾಡಬಹುದು ಅಂತೇಳಿ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮೆಸೇಜ್ನ ಹಾಕಿ. ಎಷ್ಟೊಂದು ಸಾರಿ ಏನು ಭಯ ಇಲ್ಲದೆ ಮನೆಗಳಿಗೆ ನುಗ್ಗಿ ಮನುಷ್ಯರನ್ನ ಬೇಟೆ ಆಡ್ತಾ ಇತ್ತು. ಜನಗಳ ಮುಂದೆನೇ ತನ್ನ ಬೇಟೆನ ಕೊಂದು ಎಳ್ಕೊಂಡು ಕಾಡಿಗೆ ಹೋಗ್ತಾ ಇತ್ತು. ಇಷ್ಟೆಲ್ಲ ಆಗ್ತಾ ಇತ್ತು. ಇದಕ್ಕೆ ಯಾರಾದರೂ ಒಬ್ರು ಬಂದು ಫುಲ್ ಸ್ಟಾಪ್ ಇಡಬೇಕಾಗಿತ್ತು. ಈ ಚಿರತೆನ ಕೊನೆಗಾಣಿಸ್ಬೇಕಾಗಿತ್ತು. ಆವತ್ತು ಅಲ್ಲಿಗೆ ಜಿಮ್ ಕಾರ್ಬೆಟ್ ಬರ್ತಾರೆ. ಸರ್ ಜಿಮ್ ಕಾರ್ಬೆಟ್ ಅಷ್ಟೊತ್ತಿಗಾಗಲಿ ಎಷ್ಟೊಂದು ಮ್ಯಾನ್ ಈಟಿಂಗ್ ಬಿಗ್ ಕ್ಯಾಟ್ಸ್ನ ಸಾಯಿಸಿ ಹೆಸರುವಾಸಿ ಆಗಿದ್ದರು. ಚಂಪಾವತ್ ಹುಲಿ ಸಾಯಿಸಿ 2 ವರ್ಷಗಳ ನಂತರ ಅವರು ಪನ್ನಾರ್ಗೆ ಆ ಚಿರತೆಯನ್ನು ಸಾಯಿಸೋಕ್ಕೆ ಹಾಗೂ ಅದರ ಅಟ್ಟಹಾಸವನ್ನು ನಿಲ್ಲಿಸೋಕ್ಕೆ ಬರ್ತಾರೆ. ಬಂದ ತಕ್ಷಣವೇ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದ ಸರ್ ಕಾರ್ಬೆಟ್ ಈ ಸಮಯದಲ್ಲಿ ಆ ಚಿರತೆ ಎಲ್ಲಿದೆ ಅಂತ ಪತ್ತೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗಲೇ ಅವ್ರಿಗೆ ಗೊತ್ತಾಗೋದು ಹಿಂದಿನ ದಿನ ರಾತ್ರಿ ಒಬ್ಬ ಮಹಿಳೆ ಮೇಲೆ ಅಟ್ಯಾಕ್ ಆಗಿತ್ತು ಅಂತ. ಜಿಮ್ ಕಾರ್ಬೆಟ್ ಸೀದಾ ಆ ಮನೆಗೆ ಹೋದರು. ಆ ಮನೆಯಲ್ಲಿ ರೀಸೆಂಟಾಗಿ ಮದುವೆ ಆಗಿರೋ ಒಂದು ದಂಪತಿ ಬದುಕ್ತಾಯಿದ್ರು. ಹಿಂದಿನ ದಿನ ರಾತ್ರಿ ಎಂದಿನಂತೆ ಊಟ ಮಾಡಿಕೊಂಡು ಮಲಗೋಕೆ ಹೊರಟಿದ್ದ ಈ ದಂಪತಿಗೆ ಒಂದು ಅಪಘಾತ ಕಾದಿತ್ತು. ಈ ಚಿರತೆ ಸದ್ದಿಲ್ಲದೆ ಅವ್ರ ಮನೆಗೆ ಎಂಟರ್ ಆಗಿ ಆ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಅವಳ ಗಂಟ್ಲಿಗೆ ಬಾಯಿ ಹಾಕಿ ಎಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾಯಿತ್ತು. ಆವಾಗ ಅವಳ ಗಂಡ ಆ ಹೆಣ್ಮಗಳ ಕೈನ ಹಿಡಿದು ಎಳಿತಾ ಇದ್ದ. ಜೋರಾಗಿ ಚೀರ್ತಾ ಆ ಚಿರತೆನ ಓಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದ. ಅಷ್ಟೊತ್ತಿಗಾಗಲೇ ಚಿರತೆ ಜೋರಾಗಿ ಬಿಗಿಯಾಗಿ ಅವಳ ಗಂಟ್ಲನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಅದ್ರ ಜೊತೆನೇ ತನ್ನ ಬಲವಾದ ಕೈಗಳಿಂದ ಅವಳನ್ನ ಅಟ್ಯಾಕ್ ಕೂಡ ಮಾಡಿಬಿಟ್ಟಿತ್ತು. ಹೆಂಗೋ ಈ ಗಂಡ ಅವಳನ್ನ ಆ ಚಿರತೆಯಿಂದ ಬಿಡಿಸಿದ. ಆದರೆ ಆ ಹೊಡೆತದಿಂದ ಆ ಹೆಣ್ಮಗಳು ಜೀವ ಸಹಿತ ಉಳಿದಿರಲಿಲ್ಲ. ಆ ಗಾಯಗಳು ಗಂಟ್ಲಲ್ಲಿ ಭಾಳ ಆಳವಾಗಿ ಹೋಗ್ಬಿಟ್ಟಿತ್ತು. ಅವಳನ್ನ ಬದುಸೋಕ್ಕೆ ಎಷ್ಟು ಟ್ರೈ ಮಾಡಿದ್ರೂ ಆಗಲಿಲ್ಲ. ಜಿಮ್ ಕಾರ್ಬೆಟ್ ಅವರು ಅದೇ ಮನೆಯಲ್ಲಿ ಇಡೀ ರಾತ್ರಿ ಉಳ್ಕೊತಾರೆ. ಅವ್ರಿಗೆ ಈ ಚಿರತೆ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಒಂದು ಲೆಪರ್ಡ್ ಅಟ್ಯಾಕ್ ಮಾಡಿದ್ರೆ ಸೀದಾ ಗಂಟ್ಲಿಗೆ ಅಟ್ಯಾಕ್ ಮಾಡುತ್ತೆ. ಆ ಬೇಟೆ ಸತ್ತಿದೆ ಅನ್ನೋವರೆಗೂ ಆ ಗಂಟ್ಲನ್ನ ಅದು ಬಿಡೋದಿಲ್ಲ. ಹೆಂಗೋ ಅದರಿಂದ ತಪ್ಪಿಸ್ಕೊಂಡ್ವಿ ಅಂತ ಅಂದ್ಕೊಂಡ್ರು ಆ ಮನುಷ್ಯ ಏನಾದರೂ ಆ ಹೊಡೆತದಿಂದ ಹೊರಗೆ ಬಂದಿದ್ದರೆ ಅವನ ತಲೆ, ಅವನ ಗಂಟ್ಲು ಹಾಗೂ ಅವನ ಮುಖ ಭಾಳನೇ ಗಾಯ ಆಗಿರುತ್ತೆ. ಲೆಪರ್ಡ್ಗಳು ತನ್ನ ಬೇಟೆಗಳನ್ನು ಮರದ ಮೇಲೆ ತಗೊಂಡು ಹೋಗಿ ಇಟ್ಬಿಡ್ತಾರೆ. ಸೊ ಬೇರೆ ಯಾವ ಪ್ರಾಣಿಗಳಿಗೂ ಸಿಗದೇ ಇರಲಿ ಅಂತ. ಹಾಗೆ ತಮಗೆ ಹಸಿವಾದಾಗೆಲ್ಲ ಬಂದು ತಿಂತಾ ಇರ್ತವೆ. ಯಾರಾದರೂ ಆ ಮರದ ಮೇಲೆ ಹೋಗಿ ಕೂಡ ಬದುಕಿದ್ರೂ ಆ ಚಿರತೆ ಬಾಯಿಯಲ್ಲಿರೋ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದಾನೇ ಸಾಯ್ತಿದ್ರು. ಅದು ಮನುಷ್ಯ ಆಗಿರಲಿ ಅಥವಾ ಯಾವುದೇ ಪ್ರಾಣಿ ಆಗಿರಲಿ. ಏಪ್ರಿಲ್ 1910ರಲ್ಲಿ ಫಸ್ಟ್ ಟೈಮ್ ಈ ಚಿರತೆನ ಕೊಲ್ಲೋಕ್ಕೆ ಅಂತೇಳಿ ಜಿಮ್ ಕಾರ್ಬೆಟ್ ಮುಂದಾಗ್ತಾರೆ. ಆದರೆ ಆ ಟೈಮಲ್ಲಿ ಅವರು ಫೇಲ್ ಆಗಿರ್ತಾರೆ. ಮತ್ತು ಸೆಪ್ಟೆಂಬರ್ 1910ರಲ್ಲಿ ಇದೇ ಪ್ಲ್ಯಾನ್ನ ಮತ್ತೆ ಟ್ರೈ ಮಾಡ್ತಾರೆ. ಅವರು ಆಗ ತಾನೇ ಬೇಟೆ ಆಗಿರೋ ಜಾಗಕ್ಕೆ ಹೊರಡಬೇಕಾಗತ್ತೆ. ನದಿಗಳನ್ನ ದಾಟ್ತಾ, ಗುಡ್ಡಗಳನ್ನ ಹತ್ತಿ ಇಳಿತಾ ಆ ಜಾಗಕ್ಕೆ ಬರ್ತಾರೆ.
ಎಷ್ಟೊಂದು ರಾತ್ರಿಗಳು ಆ ಚಿರತೆ ಇರೋ ಜಾಗದಲ್ಲೇ ಅವರು ಮಲಗೋ ಪರಿಸ್ಥಿತಿ ಕೂಡ ಬಂದಿದೆ. ಅವರು ಇಷ್ಟೆಲ್ಲ ಜರ್ನಿ ಮಾಡಿ ಒಂದು ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಈ ಚಿರತೆ ಬರೋಬ್ಬರಿ 4 ಜನರ ಬೇಟೆನ ಮಾಡಿರುತ್ತೆ. ಕಾರ್ಬೆಟ್ ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಕೆಲವು ಮೇಕೆಗಳನ್ನು ಮರಕ್ಕೆ ಕಟ್ಟಿದ್ರು. ಅದನ್ನು ನೋಡಿ ಇದು ಈಸಿ ಬೇಟೆ ಅನ್ನೋ ಆಸೆ ಹುಟ್ಟಿ ಕೊಲ್ಲಕ್ಕೆ ಬರುತ್ತೆ. ಬಂದಾಗ ಶೂಟ್ ಮಾಡ್ಬೋದು ಅಂತ. ಮೊದಲನೇ ಮೇಕೆಯ ಬೇಟೆ ಮಾಡಿದಾಗ ಕಾರ್ಬೆಟ್ಗೆ ಏನೂ ಮಾಡೋಕ್ಕಾಗಲಿಲ್ಲ. ಚಿರತೆ ಈಸಿಯಾಗಿ ತನ್ನ ಬೇಟೆನ ತಗೊಂಡು ಕಾಡೊಳಗಡೆ ಹೊರಟೋಗ್ಬಿಡ್ತು. ನೆಕ್ಸ್ಟ್ ಡೇ ಕಾರ್ಬೆಟ್ ಅವರು 1 ಅಲ್ಲ 2 ಮೇಕೆಗಳನ್ನು ಒಂದೇ ಜಾಗದಲ್ಲಿ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದರು. ಅಂದು ರಾತ್ರಿ ಆ ಚಿರತೆ ಅಲ್ಲಿಗೆ ಬಂದ ತಕ್ಷಣವೇ ಕಾರ್ಬೆಟ್ ಇಮ್ಮಿಡಿಯೇಟಾಗಿ ಶಾರ್ಟ್ ಗನ್ ತೆಗೆದು ಶೂಟ್ ಮಾಡೇ ಬಿಟ್ಟರು. ಆದರೆ ಇದೊಂದು ಮಿಸ್ಫೈರ್ ಆಗಿತ್ತು. ಆ ಚಿರತೆ ದಟ್ಟವಾದ ಕಾಡಲ್ಲಿ ತಪ್ಪಿಸ್ಕೊಂತು. ಅದನ್ನು ಫಾಲೋ ಮಾಡ್ತಾ ಹಿಂದೆ ಕಾರ್ಬೆಟ್ ಹೋದರು. ಅವ್ರ ಜೊತೆ ಕೆಲವರು ಟಾರ್ಚ್ ಇಟ್ಕೊಂಡು ಹೋಗ್ತಿದ್ರು. ಹಾಗೂ ಕಾರ್ಬೆಟ್ ಎಲ್ಲರಿಗೂ ಹೇಳಿದ್ರು, ಚಿರತೆ ನೋಡಿದ ತಕ್ಷಣ ಎಲ್ಲರೂ ಹೆದರ್ಕೊಂಡು ಓಡೋಗಬೇಡಿ ಅಂತ. ಆವಾಗ ಸಡನ್ನಾಗಿ ತಾವಿದ್ದ ಜಾಗದಲ್ಲಿ ಈ ಎಲೆಗಳ ಮೇಲೆ ನಿಧಾನವಾಗಿ ನಡೆದಿದ್ದ ಸೌಂಡ್ ಕೇಳುತ್ತೆ. ಸಡನ್ನಾಗಿ ಈ ನರಭಕ್ಷಕ ಚಿರತೆ ಪೊದೆಯಿಂದ ಹೊರಗೆ ಬಂದೇ ಬಿಡುತ್ತೆ. ಬಂದು ಕಾರ್ಬೆಟ್ ಮುಂದೆ ನಿಂತೇ ಬಿಡುತ್ತೆ. ಇದನ್ನು ನೋಡಿದ ಈ ಜನಗಳು ತಮ್ಮ ಕೈಲಿದ್ದ ಎಲ್ಲ ಸಾಮಾನುಗಳನ್ನ ಬಿಟ್ಟು ಓಡೋಗ್ಬಿಡ್ತಾರೆ. ಕಾರ್ಬೆಟ್ ಕೈಲಿ ಒಂದು ಗನ್ ಬಿಟ್ಟರೆ ಏನೂ ಇರೋದಿಲ್ಲ, ಟಾರ್ಚ್ ಕೂಡ ಇರೋದಿಲ್ಲ. ಈ ಜನ ಬೀಳ್ಸಿರೋ ಜಾಗದಲ್ಲಿ ಟಾರ್ಚ್ ಇರುತ್ತೆ. ಆ ಟಾರ್ಚಿನ ಬೆಳಕಲ್ಲಿ ಈ ಚಿರತೆಯ ಕಣ್ಣುಗಳು ಹೊಳಿತಿರುತ್ತೆ. ಇಮಿಡಿಯೇಟಾಗಿ ಜಿಮ್ ಕಾರ್ಬೆಟ್ ತನ್ನ ಗನ್ ಶಾಟ್ನ ಆ ಚಿರತೆ ಕಡೆ ಪಾಯಿಂಟ್ ಮಾಡಿ ಶೂಟ್ ಮಾಡೇ ಬಿಡ್ತಾರೆ. ಆ ಬುಲೆಟ್ ಸೀದಾ ಹೋಗಿ ಆ ಚಿರತೆಯ ಎದೆಗೆ ನಾಟುತ್ತೆ. ತನ್ನ ಆಕ್ರಂದದ ಗರ್ಜನೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿಂದ ಭಾಳ ಹೊತ್ತು ತಗೊಳ್ಳಿಲ್ಲ ಅದ್ರ ಕೊನೆಯ ಉಸಿರುಳಿಯೋಕ್ಕೆ. ಕೆಲವೇ ಕ್ಷಣಗಳಲ್ಲಿ ಚಿರತೆ ತನ್ನ ಜೀವನ ಬಿಟ್ಟೇ ಬಿಡ್ತು. ಚಿರತೆ ಲಾಸ್ಟ್ 100-200 ಇಯರ್ಸಿಂದ ಅಲ್ಲ, ಸಾವಿರಾರು ವರ್ಷಗಳಿಂದ ಈ ಭೂಮಿ ಮೇಲೆ ಬದುಕಿರೋ ಪ್ರಾಣಿ. ಎಷ್ಟೋ ವರ್ಷಗಳ ಮನುಷ್ಯನ ಮೂಳೆಗಳನ್ನು ಅಂದರೆ ಫಾಸಿಲ್ಸ್ನ ನೋಡಿದರೆ ಕೆಲವೊಂದು ಕಡೆ ಚಿರತೆ ಕೊಂದು ಸಾಯಿಸಿರೋ ಗುರುತುಗಳು ಕಾಣುತ್ತೆ. ಇದರ ಅರ್ಥ ಏನಂದರೆ ಅವಾಗಿಂದನೂ ಮನುಷ್ಯ ಚಿರತೆ ಬೇಟೆ ಆಗಿದ್ದ. ಚಿರತೆ ತನ್ನ ಬುದ್ಧಿ ಹಾಗೂ ತನ್ನ ಅವಿದುಕೊಂಡು ಬೇಟೆಯಾಡುವ ಆ ಕೌಶಲ್ಯನ ಭಾಳ ಚೆನ್ನಾಗಿ ಕಲ್ತಿದ್ದಾವೆ. ಅದಕ್ಕೆ ಅಲ್ವಾ ಲೆಪರ್ಡ್ನ ಗೋಸ್ಟ್ ಆಫ್ ದ ಜಂಗಲ್ ಅಂತ ಕರೆಯೋದು. ಸೊ ಈ ಪನ್ನಾರ್ನ ಲೆಪರ್ಡ್ ಈ ಕಾಡಲ್ಲಿ ಬದುಕೋಕ್ಕೆ ಬೇಕಾಗಿರೋ ಎಲ್ಲ ಕೌಶಲ್ಯಗಳನ್ನ ಹೊಂದಿತ್ತು. ಆದರೆ ಅದಕ್ಕೆ ಬೇಕಾಗಿರೋ ಬೇಟೆ ಸಿಗದೆ ಅದೇ ಸಮಯಕ್ಕೆ ಮನುಷ್ಯನ ಡೆಡ್ ಬಾಡೀಸ್ನ ತನ್ನ ಆಹಾರ ಮಾಡಿಕೊಂಡು ಒಂದು ನರಭಕ್ಷಕನಾಗಿ ಪರಿವರ್ತನೆ ಆಗ್ಬಿಡ್ತು. ಮ್ಯಾನ್ ಈಟಿಂಗ್ ಲೆಪರ್ಡ್ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಚಾನಲಲ್ಲಿ ಮ್ಯಾನ್ ಈಟಿಂಗ್ ಟೈಗರ್ ಸ್ಟೋರಿ ಕೂಡ ಇದೆ, ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಹಾಗೂ ಮುಂದೆ ಮ್ಯಾನ್ ಈಟಿಂಗ್ ಲಯನ್ ಆ್ಯಂಡ್ ಹಲವಾರು ವನ್ಯಜೀವಿಗಳ ಕಥೆಯನ್ನು ನಾವು ತರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಯಾವುದೇ ಸಜೆಷನ್ಸ್ ಇರಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಅಥವಾ ವಿಡಿಯೋಗೆ ಕಮೆಂಟ್ ಮಾಡಿ. ನಾವು ಆದಷ್ಟು ಬೇಗ ಅದನ್ನು ತರಕ್ಕೆ ಟ್ರೈ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು.